ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರಂಟು ರೆಕಾಲ್ ಲಾಗ್ಸ್. ಡೇ 3 ಇನ್ ಗೋವಾ. ಇವತ್ತು ನಾವು ಪಂಜಿಮಲ್ಲಿ ಇದ್ದೀರಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಇಲ್ಲಿ ಆಚೆ ಬಂದಿದ್ದೀರಿ. ಸೊ ಎಲ್ಲಿ ಬಂದಿದ್ದೀರಿ ಅಂತ ಅಂದ್ರೆ ಕೆಫೆ ಬ್ಯಾಂಗ್ಳೂರ್ಗೆ ಬಂದಿದ್ದೀರಿ. ಇದು ಒನ್ ಆಫ್ ದಿ ಫೇಮಸ್ ಬ್ರೇಕ್ಫಾಸ್ಟ್ ಹೋಟೆಲ್ ಅಂತ ಹೇಳ್ಬೋದು, ಸೌತ್ ಇಂಡಿಯನ್. ಏನಪ್ಪಾ ಅಂತ ಅಂದ್ರೆ ನಾವು ಗೋವಾಗ್ ಬಂದಾಗ ನಮ್ಮ ಸೌತ್ ಇಂಡಿಯನ್ ಫುಡ್ ನ ನಾವು ತುಂಬಾ ಮಿಸ್ ಮಾಡ್ಕೊಂತ ಇರ್ತೀವಿ. ಇಡ್ಲಿ, ದೋಸೆ, ಉಪ್ಪಿಟ್ಟು, ಕೇಸರಿ ಬಾತು, ಚಿತ್ರಾನ್ನ, ಪಲಾವು ಮತ್ತೆ ಬಿಸಿಬೇಳೆ ಬಾತ್. ಬಿಸಿಬೇಳೆ ಬಾತ್ ಅಂತೂ ನಮ್ಮ ಅಥೆಂಟಿಕ್ ಫುಡ್ ಬಿಡಿ. ಸೊ ಈ ತರ ಡಿಶಸ್ ನ ನಾವು ಮಿಸ್ ಮಾಡ್ಕೊಂತ ಇರ್ತೀವಿ ಗೋವಾಗ್ ಬಂದಾಗ. ಅದು ಏನಾನ ಗೋವಲ್ ನಾವು 3-4 ಡೇಸ್ ಏನಾನ ಇಲ್ಲೇ ಸ್ಟೇ ಆಗ್ಬಿಟ್ಟಿದ್ರೆ ಅಂತೂ ಇಲ್ಲಿನ ಫುಡ್ ನಮ್ಗೆ ಅಷ್ಟು ಸೆಟ್ ಆಗ್ತಾರಲ್ಲ. ಯಾವಾಗಪ್ಪ ಹೋಗ್ಬಿಟ್ಟು ಇಡ್ಲಿ ದೋಸೆ ತಿನ್ನೋಣ ಅನ್ನೋ ತರ ಫೀಲ್ ಆಗ್ತಾ ಇರುತ್ತೆ. ಸೊ ಆ ತರ ಫೀಲ್ ಆಗೋರ್ಗೆ ಇಲ್ಲಿ ನಮ್ಮ ಪಂಜಿಮಲ್ಲಿ ಒಳ್ಳೆ ಬ್ರೇಕ್ಫಾಸ್ಟ್ ಸಿಗುತ್ತೆ. ಕೆಫೆ ಬ್ಯಾಂಗ್ಳೂರ್ ಅಂತ ಅಥೆಂಟಿಕ್ ಸೌತ್ ಇಂಡಿಯನ್ ಡಿಶಸ್. ಇದು ಹೇಗಿದೆ ಟೇಸ್ಟ್ ಅಂತ ಅಂದ್ರೆ ಬ್ಯಾಂಗ್ಳೂರ್ SLV, ಉಡುಪಿ ಉಪಹಾರ, ಅಲ್ಲಿ ಹೇಗಿದೆ ಟೇಸ್ಟ್ ಆಸ್ ಇಟ್ ಈಸ್ ಹಾಗೆ ಇದೆ, ಮತ್ತೆ ತುಂಬಾ ಚೆನ್ನಾಗಿದೆ. ಸೊ ಯಾರನ್ನ ನೆಕ್ಸ್ಟ್ ಗೋವಾಗ್ ಬಂದ್ರೆ ಇಲ್ಲಿ ಬಂದು ಟ್ರೈ ಮಾಡಿ, ಮಿಸ್ ಮಾಡಬೇಡಿ. ಇದು ಒಂದು ಸೆಲ್ಫ್ ಸರ್ವಿಸ್ ಹೋಟೆಲ್, ಮತ್ತೆ ಬಜೆಟ್ ಫ್ರೆಂಡ್ಲಿ ಅಂತಾನು ನಾನು ಹೇಳ್ತೀನಿ. ಆರಾಮಾಗಿ ಬಂದು ನೀವು ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡ್ಕೊಂಡು ಈ ಬ್ರೇಕ್ಫಾಸ್ಟ್ ನ ಎಂಜಾಯ್ ಮಾಡ್ಕೊಂಡು ನಮ್ ಬ್ಯಾಂಗ್ಳೂರ್ ಫೀಲ್ ಮಾಡ್ಕೊಂಡು ತಿನ್ಕೊಂಡು ಹೋಗ್ಬೋದು. ನಾವಿಲ್ಲಿ ಏನೇನು ತೊಗೊಂಡಿದ್ರಪ್ಪ ಅಂತ ಅಂದರೆ ಚೋಚೋ ಬಾತ್, ಇಡ್ಲಿ ವಡೆ ಸಾಂಬಾರ್, ಮಸಾಲೆ ದೋಸೆ, ಆನಿಯನ್ ದೋಸೆ ಮತ್ತು ಪಲಾವ್, ದಹಿ ವಡ ಎಲ್ಲನೂ ಸಕ್ಕದಾಗಿತ್ತು. ಸೊ ನೀವೇ ನೋಡ್ತಾ ಇರ್ಬೋದು ಇಲ್ಲಿ ಪ್ರೈಸಸ್ಸು ಎಷ್ಟು ಕಮ್ಮಿ ಇದೆ ಅಂತ. ಬಜೆಟ್ ಫ್ರೆಂಡ್ಲಿ ಸರ್ವಿಸ್ ಹೋಟೆಲ್ ಇದು. ನೀವು ಪಂಜಿಮಿಗೆ ಬಂದರೆ ಇಲ್ಲಿ ಮಸ್ಟ್ ಟ್ರೈ ಅಂತಲೇ ಹೇಳ್ತೀನಿ. ಫುಡ್ ಮಾತ್ರ ಅಲ್ಟಿಮೇಟ್ ಆಗಿದೆ. ನಾವು ಟಿಫನ್ ಮಾಡಿಕೊಂಡು ನೆಕ್ಸ್ಟು ಬಂದಿದ್ದೆ ಪಂಜಿಮ್ ಫೇಮಸ್ ಚರ್ಚ್ ಹತ್ರ. ಈ ಚರ್ಚ್ ಬಂದ್ಬಿಟ್ಟು ಲೇಡಿ ಇಮ್ಯಾಕ್ಯುಲೇಟ್ ಚರ್ಚ್ ಅಂತ. ಇದು ಪೋರ್ಚುಗೀಸರ ಕಾಲದಲ್ಲಿ ಕಟ್ಟಿರೋದು. ಇದು 500 ವರ್ಷಕ್ಕೂ ಹಳೆಯ ಚರ್ಚು. ಇದು 1541ರಲ್ಲಿ ಕಟ್ಟಿರೋದು. ಇಲ್ಲಿ ನೋ ಎಂಟ್ರಿ ಅಂತ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ. ಸೊ ಮೇಲ್ ಹೋಗಕ್ಕೆ ಬಿಡಲ್ಲ. ಸೊ ಇಲ್ಲಿ ಇಷ್ಟೇನೆ. ಪಂಜಿಮಲ್ಲಿ ನಿಮ್ಗೂ ಗೊತ್ತಿರೋ ಹಾಗೆ ಕಲರ್ಫುಲ್ ಬಿಲ್ಡಿಂಗ್ಸ್ ಗಳಿದೆ. ಆ ರೋಡು ತುಂಬಾ ಫೇಮಸ್ ಪಂಜಿಮಲ್ಲಿ. ಸೊ ಅಲ್ಲಿ ಹೋಗ್ಬಿಟ್ಟು ಸ್ಟ್ರೀಟ್ ಫೋಟೋಗ್ರಫಿ ಮಾಡ್ಕೊಂಡು ಬರೋಣ ಅಂತ ಅನ್ಕೊಂಡಿದ್ರಿ. ಬನ್ನಿ ಅಲ್ಲಿ ಹೋಗೋಣ. ಇದೇ ಪಂಜಿಮಲ್ಲಿರೋ ಫಾಂಟಾನಾ ಸ್ಟ್ರೀಟ್. ಏನಪ್ಪ ಇಲ್ಲಿ ಎಲ್ಲ ಮನೆಗಳು ಇಷ್ಟು ಕಲರ್ಫುಲ್ ಆಗಿದೆ, ಈ ಕಲರ್ಫುಲ್ ಹಿಂದೆ ಏನು ಸಿಂಬಾಲಿಕ್ ಇದೆ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ? ಎಸ್, ಯು ಆರ್ ರೈಟ್. ಒಂದೊಂದು ಕಲರ್ಗೂ ಒಂದೊಂದು ಮೀನಿಂಗ್ ಇದೆ. ಸೊ ಇವಾಗ ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ವೈಟ್ ಕಲರ್ ಬಿಲ್ಡಿಂಗಲ್ಲಿರೋರೆಲ್ಲ ಅವರೆಲ್ಲ ಹಾಸ್ಪಿಟಲು ಮತ್ತು ಚರ್ಚಲ್ಲಿ ವರ್ಕ್ ಮಾಡ್ತಿದ್ದವರು ಅಂತ. ಈ ರೆಡ್ ಕಲರ್ ಮನೇಲಿರೋರು ಅವರು ಆರ್ಮಿ ಅಂತ. ಇನ್ನು ಯೆಲ್ಲೋ ಕಲರ್ ಮನೇಲಿರೋರು ಅವರು ಗೌರ್ಮೆಂಟ್ ಅಫಿಷಿಯಲ್ಸ್ ಅಂತ. ಆ್ಯಂಡ್ ಬ್ಲೂ ಗ್ರೀನ್ ಆರ್ ದಿ ಮಾಡರ್ನ್ ಏಜ್ ಕಲರ್ಸ್. ಈ ಸ್ಟ್ರೀಟ್ನ ನೋಡೋದಕ್ಕೇ ಸಿಕ್ಕಾಪಟ್ಟೆ ಕಲರ್ಫುಲ್ ಆಗಿದೆ ಅಲ್ವಾ? ಹೌದು, ಈ ಥರ ಇರೋದು ಎರಡೇ ಕಡೆ, ಒಂದು ಗೋವಾ, ಇನ್ನೊಂದು ಪಾಂಡಿಚೇರಿ. ಮತ್ತೆ ಮರಳಿ ನಮ್ಮ ಊರಿಗೆ ಬೆಂಗಳೂರು ಕಡೆ ಪಯಣ ಬೆಳೆಸ್ತಾ ಇದ್ದೀರಿ. ಇವಾಗ ಬೆಂಗಳೂರಿಗೆ ಎಷ್ಟು ಗಂಟೆಗೆ ಬಂದು ರೀಚ್ ಆಗ್ತೀರಿ ಅಂತ ಗೊತ್ತಿಲ್ಲ. ಎಷ್ಟು ಗಂಟೆಗೆ ರೀಚ್ ಆಗ್ತೀರಿ ಅನ್ನೋದನ್ನ ನಿಮ್ಗೆ ಅಪ್ಡೇಟ್ ಕೊಟ್ಕೊಂಡು ಹೋಗ್ತಾ ಇರ್ತೀರಿ. ಬನ್ನಿ ನಮ್ಮ ಬೆಂಗಳೂರು ಕಡೆಗೆ ಪಯಣ ಬೆಳೆಸೋಣ. ಇವಾಗ ಗೋವಾ ಚೆಕ್ ಪೋಸ್ಟ್ ಹತ್ರ ನಿಲ್ಸಿದ್ದೀರಿ ನಾವು. ಯಾರೇ ಬರಬೇಕಾದ್ರೂ ಎಮಿಷನ್ ಟೆಸ್ಟ್ ಇಟ್ಕೊಂಡು ಬನ್ನಿ, ಇಲ್ಲಾಂದರೆ ಫುಲ್ ಚೆಕ್ಕಿಂಗ್ ಇದೆ. ಸೊ ಈಗ ಇಲ್ಲಿಂದ ದೂದ್ಸಾಗರ್ ಮೇಲೆ ಹೋಗ್ತಾ ಇದ್ದೀರಿ ನಾವು. ಆ ರೋಡೇ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ನಿನ್ನೆ ನಾವು ಲಾಸ್ಟ್ ಗೋವಾಗೆ ಬರಬೇಕಾದ್ರೆ ನಾವು ಬಂದಿದ್ದು ಸಿರ್ಸಿ ಮೇಲೆ ಬಂದುಬಿಟ್ಟಿದ್ರಿ. ಅದು ಫುಲ್ಲು ರೋಡೆಲ್ಲ ಹಾಳಾಗೋಗ್ಬಿಟ್ಟಿತ್ತು. ಅದಕ್ಕೆ ಮತ್ತೆ ಇಲ್ಲೆಲ್ಲರನ್ನು ಕೇಳಿದ ಮೇಲೆ ಇಲ್ಲಿ ಹುಬ್ಳಿ ಬೆಳಗಾವಿ ಮೇಲೆ ಹೋದರೆ ನಿಮಗೆ ರೋಡ್ ಚೆನ್ನಾಗಿದೆ ಅಂತ ಅಂದರು. ಸೊ ಇವಾಗ ಬೆಳಗಾವಿ ಮೇಲೆ ಹೋಗ್ತಾ ಇದ್ದೀರಿ.
ಮನೆಯಿಂದ ಊರಿಗೆ ಹೋಗ್ಬೇಕಾದ್ರೆ ಇರೋ ಜೋಶು, ಊರಿಂದ ವಾಪಸ್ ಮನೆಗೆ ಹೋಗ್ಬೇಕಾದ್ರೆ ಆ ಜೋಶೇ ಇರೋಲ್ಲ. ಫುಲ್ ಟಯರ್ಡ್ ಆಗಿಬಿಟ್ಟಿರ್ತೀರಿ. ಯಾವಾಗಪ್ಪ ಮನೆ ದಾರಿ ಸಿಗುತ್ತೆ, ಯಾವಾಗ ಹೋಗಿ ಮನೆಗೆ ಬೇಗ ರೀಚ್ ಆಗ್ತೀರಿ ಅಂತ ಅನ್ನಿಸ್ತಾ ಇರುತ್ತೆ. ನಿಮಗೂ ಹಾಗೇನಾ? ಹಾಗೆ ಕಮೆಂಟ್ ಹಾಕಿ. ನೀವೇ ನೋಡ್ತಾ ಇರ್ಬೋದು ಈ ರೋಡ್ ಎಷ್ಟು ಚೆನ್ನಾಗಿದೆ ಅಂತ. ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿರ್ತೀರ, ಆ ರೋಡೆಲ್ಲ ಸಿಕ್ಕಾಪಟ್ಟೆ ಹಾಳಾಗಿ ಹೋಗ್ಬಿಟ್ಟಿತ್ತು. ಬಟ್ ಈ ರೋಡ್ ನೋಡಿ ಎಷ್ಟು ಸಖತ್ತಾಗಿದೆ ಅಂತ. ನಮಗೆ ಈ ರೋಡಲ್ಲಿ ಟ್ರಾವೆಲ್ ಮಾಡಿದ್ದೇ ಗೊತ್ತಾಗಿಲ್ಲ, ಅಷ್ಟು ಬೇಗ ರೀಚ್ ಆದ್ರಿ. ನಮಗೆ ಮಧ್ಯಾಹ್ನದಿಂದನೂ ಎಲ್ಲೂ ಫುಡ್ಡು ಮಾಡೋಕ್ಕಾಗಲಿಲ್ಲ, ಹೋಟೆಲ್ಗಳು ಸಿಗಲಿಲ್ಲ. ನಾವು ಬಂದಿದ್ದು ದಾರಿ ಬಂದು ಧಾರವಾಡ, ಹುಬ್ಳಿ ಆ ಕಡೆಯಿಂದ ಬಂದ್ರಿ. ಸೊ ನಮಗೆಲ್ಲೂ ಊಟ ಮಾಡೋಕ್ಕೆ ಅಷ್ಟು ಒಳ್ಳೆ ಹೋಟೆಲ್ಗಳು ಸಿಕ್ಕಿಲ್ಲ. ಇವಾಗ ದಾವಣಗೆರೆಯಲ್ಲಿ ಬಂದಿದ್ದೀರಿ. ಸೊ ಇಲ್ಲಿ ಬಂಗಾರಪೇಟೆ ಚಾಟ್ ಸಿಕ್ತು, ಅದಕ್ಕೆ ಸ್ವಲ್ಪ ಚಾಟ್ಸ್ ತಿಂದುಬಿಟ್ಟು ಆಮೇಲೆ ಹಂಗೆ ದೋಸೆ ತಿಂದ್ಕೊಂಡು ದಾವಣಗೆರೆ ಬೆಣ್ಣೆ ದೋಸೆ ತಿಂದುಬಿಟ್ಟು ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀರಿ. ಪಾನಿಪುರಿ ಅಂದರೆ ಬಾಯಿ ಚಿಟಪಟ ಚಿಟಪಟ ಅಂತಿರುತ್ತೆ. ಅಲ್ಲಿ ಬೇರೆ ನಾವು ಬರೀ ಸೀ ಫುಡ್ಡೇ ತಿಂತಾಯಿದ್ದಿದ್ದಲ್ವಾ, ಸೊ ಖಾರ ಅನ್ನೋದೇ ಕಮ್ಮಿ ಇರ್ತಾಯಿತ್ತು ಅಲ್ಲೆಲ್ಲ. ಸೊ ನಾಲ್ಗೆ ಎಲ್ಲ ರೆಸ್ಟ್ ಹಿಡಿದ್ಬಿಟ್ಟಿತ್ತು. ಸೊ ಇವಾಗ ಒಂದು ಪಾನಿಪುರಿ ತಿಂದರೆ ಸಕ್ಕತ್ತಾಗಿರುತ್ತೆ. ತೊಗೊಂಡ್ಬರಕ್ಕೆ ಹೋಗಿದ್ದಾರೆ, ಬರಲಿ. ಸೊ ನಾಲ್ಗೆ ಎಲ್ಲ ಸಪ್ಪೆ ಬಿದ್ದೋಗ್ಬಿಟ್ಟಿತ್ತು. ಸೊ ಇವಾಗ ಈ ಪಾನಿಪುರಿ ತಿಂತಾಯಿದ್ರೆ ಬನ್ನಿ ಟೇಸ್ಟ್ ಮಾಡೋಣ. ಸೊ ಹಿಂಗೆ ಪಾನಿ ಹಾಕ್ಕೊಂಡು ತಿಂತಾಯಿದ್ರೆ ಬರೀ ಸಪ್ಪೆ ಹಿಡ್ದಿದ್ದೆಲ್ಲ ಹೊಟ್ಟೆ. ಪಾನಿಪುರಿ ತಿನ್ಕೊಂಡು ಇವಾಗ ಶ್ರೀ ಗುರು ಕೊಟ್ರೇಶ್ವರ ದಾವಣಗೆರೆ ಬೆಣ್ಣೆ ದೋಸೆ ತಿನ್ನಕ್ಕೆ ಬಂದಿದ್ದೀರಿ. ಬನ್ನಿ, ನನಗಂತೂ ಇಲ್ಲಿ ಬೆಣ್ಣೆಕಾಲಿ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ನಾನು ಅದನ್ನೇ ತಗೊಳೋದು. ಆರ್ಡರ್ ಮಾಡಕ್ ಹೇಳಿದೀನಿ, ಇವಾಗ ನಾನು ಹೋಗ್ತಾ ಇದ್ದೀನಿ. ವಾವ್, ಎಷ್ಟು ಕ್ರಿಸ್ಪಿ ಆಗಿದೆ ನೋಡಿ. ದೋಸೆ ತಿಂತಾಯಿದ್ರೆ ಹಾಗೆ ಬಾಯಲ್ಲೇ ಕರ್ಗೋಗುತ್ತೆ. ನೋಡಿ ಇವಾಗ ಮನೆಗೆ ಬಂದರೆ ನಾವು ಗೋವಾ ಬಿಟ್ಟಾಗೇ 12 ಆಗಿತ್ತು. ಇವಾಗ ನಾವಿಲ್ಲಿ ಮನೆಗೆ ರೀಚ್ ಆಗೋಷ್ಟರಲ್ಲಿ 12 ಆಗೋಯ್ತು. ಒಂದು 12 ಅವರ್ಸ್ ಟ್ರಾವೆಲ್ ಮಾಡ್ದಂಗೆ ಆಗೋಯ್ತು. ನಾವು ಗೋವಾಗೆ ಹೋಗ್ಬೇಕಾದ್ರೆ ಒಂದು 14-15 ಅವರ್ಸ್ ಏನೋ ತೊಗೊಂಡ್ಬಿಟ್ಟಿದ್ರಿ. ಬಟ್ ಇವಾಗ ನೋಡಿ ಒಂದು 12-11 ಅವರ್ಸಲ್ಲೆಲ್ಲ ಮನೆಗೆ ಬಂದುಬಿಟ್ರಿ. ಓಕೆ, ಸೊ ಐ ಹೋಪ್ ನಿಮಗೆ ನಮ್ಮ ಗೋವಾ ಟ್ರಿಪ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀರಿ. ಸೊ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಆಲ್. ಬಾಯ್ ಬಾಯ್.